ಹಾಯ್ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕನ್ನಡಿಗರೇ, ಈ ನಿಮ್ಮ ತಿಪ್ಪೇಶ್ ಕನ್ನಡಿಗನ ಕಡೆಯಿಂದ. ಸೊ ಅಂತೂ ಇಂತೂ IPL ಅಂತಕ್ಕಂಥದ್ದು ಒಂದು ಕೊನೆಯ ಹಂತಕ್ಕೆ ಬಂತು. ಸೊ ಈ ದಿನ ಒಂದು ಫೆಂಟಾಸ್ಟಿಕ್ ಪಂದ್ಯ ಆಗಿರ್ತಕ್ಕಂಥ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ನಡುವೆ ನಡೆಯಿತು. ಸೊ ತುಂಬ ಖುಷಿ ವಿಚಾರ ಏನಪ್ಪ ಅಂತಂದರೆ, ಸೊ ರಾಜಸ್ಥಾನ್ ರಾಯಲ್ಸ್ ಕ್ವಾಲಿಫೈರ್ ಆಯಿತು. ಸೊ ರಾಜಸ್ಥಾನ್ ರಾಯಲ್ಸ್ ಜೊತೆಗೆ ಪಂಜಾಬ್ ಕಿಂಗ್ಸ್ ಹೋಗಬೇಕಿತ್ತು. ಬಟ್ ಏನು ಮಾಡ್ತೀರಾ, ಟಾಪ್ 2 ಪ್ಲೇಸಲ್ಲಿ ಇದು ಫಸ್ಟ್ ಹಾಫಲ್ಲಿ. ಬಟ್ ಬರ್ತಾ 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 ಇವು ಸೆಮಿಫೈನಲ್ಗೆ ಹೋಗೋದೇ ಡೌಟ್ ಅನ್ನೋ ಒಂದು ಸಿಚುವೇಶನಿಗೆ ಬಂದು, ಆದರೂ ಒಬ್ಬ 15 ವರ್ಷದ ಪೋರ್ನಿಂದ ಸೆಮಿಫೈನಲಿಗೆ ಬಂತಂತಲೇ ನಾವು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಎಂಥ ಒಂದು ಅದ್ಭುತವಾದ ಆಟಗಾರನ ಆ ಒಂದು ಪರಮಾತ್ಮ ನಮ್ಮ ದೇಶಕ್ಕೆ ಕರುಣಿಸಿದನಂತಂದೇಳಿ ನಾವು ಅಂದ್ಕೋಬೋದು. ಅವನಿಗೋಸ್ಕರನಾದ್ರೂ ರಾಜಸ್ಥಾನ್ ರಾಯಲ್ಸ್ ಈ ಸಲ ಕಪ್ ಗೆಲ್ಲಿ ಅಂತ ನಾನು ಆಶಿಸ್ತೀನಿ. ಸೊ ಅವನಿಂದ, ಅವನು ಎಫೆಕ್ಟಿಂದ, ಅವನು ಒಂದು ಸಿಕ್ಸರಿಂದ, ಅವನು ಒಂದು ಬೌಂಡ್ರಿಗಳಿಂದ, ಸೊ ಅವನ ಬ್ಯಾಟಿಂಗಿಂದನೇ ಇವತ್ತಿನ ದಿನ ರಾಜಸ್ಥಾನ್ ರಾಯಲ್ಸು ಕ್ವಾಲಿಫೈರ್ ಆಗಿದೆ. 4ನೇ ಸ್ಥಾನದಲ್ಲಿ ಬಂದು ನಿಂತಿದೆ ಎಲಿಮಿನೇಟರಲ್ಲಿ. ಸೊ ಒಂದು ಸನ್ರೈಸರ್ಸ್ ಹೈದರಾಬಾದ್ನ ಒಂದು ಎದುರಿಸುತ್ತೆ ಅಂತಂದೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಫ್ರೆಂಡ್ಸ್. ಅದ್ರ ಜೊತೆಗೆ ಇವತ್ತಿನ ದಿನದಲ್ಲಿ ಒಂದು ಫೆಂಟಾಸ್ಟಿಕ್ ಬೌಲಿಂಗ್ ಜೋಫ್ರಾ ಆರ್ಚರ್. ಸೊ ಮೊದಲನೇ ಓವರಲ್ಲಿ ಡಕ್ಔಟ್ಗೆ ರೋಹಿತ್ ಶರ್ಮನ ಔಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಮತ್ತೆ ನಮನ್ದೀರ್ನ ಬೋಲ್ಡ್ ಮಾಡ್ತಾರೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ 4ನೇ ಓವರಲ್ಲಿ ಸೊ ಅದ್ಭುತವಾದ ಫಾರ್ಮಲ್ಲಿ ಬಂದಿರತಕ್ಕಂಥ ನಮ್ಮ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯನವ್ರನ್ನ ಸೊ ಔಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ 15 ಬಾಲಲ್ಲಿ 33 ರನ್ ಹೊಡಿತಾರೆ ಜೋಫ್ರಾ ಆರ್ಚರ್. ಸೊ ಒಂದು ಅದ್ಭುತವಾದ ಒಂದು ಆಲ್ರೌಂಡ್ ಪರ್ಫಾರ್ಮೆನ್ಸು. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಮ್ಮ ಕನ್ನಡಿಗ ಅಂದರೆ ಯಶ್ರಾಜ್ ಪುಂಜ ಅವರ ಒಂದು ಬೌಲಿಂಗ್ನ ನಾವಿಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. 19 ವರ್ಷದ ಯುವಕ. ಸೊ ನೋಡಿ, ಇಂಪಾರ್ಟೆಂಟ್ 2 ವಿಕೆಟ್ ತೊಗೊತಾನೆ ಅವನು. ಸೊ ಅದರಲ್ಲೂ ವಿಲ್ ಜಾಕ್ಸ್. ಸೊ ಅದ್ಭುತವಾದ ಫಾರ್ಮಲ್ಲಿ ಇರ್ತಕ್ಕಂಥ ಟೈಮಲ್ಲೇ ವಿಲ್ ಜಾಕ್ಸ್ ವಿಕೆಟ್ ತೊಗೊತಾನೆ. ಅದೇ ಓವರಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಚ್ನ ಇವ್ರು ಬಿಡ್ತಾರೆ, ಯಾರು ರಿಯಾನ್ ಪರಾಗ್ ಬಿಡ್ತಾನೆ. ಬಟ್ ಆದ್ರೂ ನೆಕ್ಸ್ಟು ಇವರು ಒಂದು ಸೂರ್ಯಕುಮಾರ್ ಯಾದವ್ ಕ್ಯಾಚ್ನ ಬ್ರಿಜೇಶ್ ಬಿಡ್ತಾನೆ, ಆದರೂ ಎದೆಗುಂದೆ. ಸೊ ನೆಕ್ಸ್ಟು ಕೊನೆ ಓವರಲ್ಲಿ ಒಂದು ವಿಕೆಟ್ ತೊಗೊತಾನೆ, ಯಾರ್ದು, ಶಾರ್ದುಲ್ ಠಾಕೂರ್ದು. ಸೊ ಒಂದು ಅದ್ಭುತವಾದ ಕ್ರಿಕೆಟ್ ಆಡಿದರು ಯಶ್ರಾಜ್ ಪುಂಜ. ನೋಡಿ, ಹುಟ್ಟಿದ್ದು ದುಬೈಯಲ್ಲಿ, UAEನಲ್ಲಿ ಹುಟ್ಟಿದ್ರು. ಸೊ ಕರ್ನಾಟಕಕ್ಕೆ ಬಂದು ಮಹಾರಾಜ ಟ್ರೋಫಿ ಒಳಗಡೆ ಹುಬ್ಳಿ ಟೈಗರ್ಸ್ ಪರವಾಗಿ ಆಡಿ ಸೊ ಒಂದು ಅದ್ಭುತವಾದ ಪ್ರತಿಭೆನ ಅನಾವರಣಗೊಳಿಸಿ, ಸೊ ನೆಕ್ಸ್ಟು 2023ರಲ್ಲಿ ಇವರು ಒಂದು ರಾಜಸ್ಥಾನ್ ರಾಯಲ್ಸ್ ಕ್ಯಾಂಪಸ್ಸಲ್ಲಿ ಅವಾಗ ರಾಹುಲ್ ದ್ರಾವಿಡ್ ಅವ್ರ ಗಡಿಯಲ್ಲಿ ಹೋಗ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಇಯರ್ ಇವ್ರನ್ನ ಸೆಲೆಕ್ಷನ್ ಮಾಡಿ ಈ ವರ್ಷ ಇವ್ರಿಗೆ ಆಡಿಸಿದ್ದಾರೆ. ಸೊ ನೋಡಿ, ರವಿ ಬಿಷ್ಣು ಅಂತಕ್ಕಂಥ ಪ್ರಚಂಡ ಬೌಲರ್ ಇದ್ರೂ ಸಹ ಯಶ್ರಾಜ್ ಪುಂಜನ ಆಡಿಸಿ ಕುಮಾರ್ ಸಂಗಕ್ಕರ ಮತ್ತು ರಿಯಾನ್ ಪರಾಗ್ ತಮ್ಮ ಒಂದು ವ್ಯಾಲ್ಯೂಬಲ್ಲು ಥಿಂಕಿಂಗ್ನ ಇದರಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನೇ ಆಗಲಿ, ಸೊ ಒಂದು ಕನ್ನಡಿಗನಿಂದ ಒಂದು ಇವತ್ತು ಮ್ಯಾಚ್ ಗೆದ್ದತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಜೋಫ್ರಾ ಆರ್ಚರ್ ಅವರು ಒಂದು ಅದ್ಭುತವಾದ ಬ್ಯಾಟಿಂಗಿಂದ, ಬೌಲಿಂಗಿಂದ, ಆಲ್ರೌಂಡ್ ಪರ್ಫಾರ್ಮೆನ್ಸಿಂದ ಗೆದ್ದಿದೆ. ಸೊ ಆಲ್ ದ ಬೆಸ್ಟ್ ರಾಜಸ್ಥಾನ್ ರಾಯಲ್ಸ್. ನೆಕ್ಸ್ಟ್ ಮ್ಯಾಚ್ ಸನ್ರೈಸರ್ಸ್ ಹೈದರಾಬಾದ್ ಮೇಲಿದೆ. ಸೊ ಚೆನ್ನಾಗಿ ಆಡಿ ಸೊ ಒಂದು ಅದ್ಭುತವಾದ ಕ್ರಿಕೆಟ್ನ ಸೊ ಮರುಕಳಿಸಲಿ ಅಂತ ಹೇಳ್ತಾ ಸೊ ನನ್ನ ಒಂದು 2 ಮಾತುಗಳು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ